ಲಿಟ್ರಲಿ ಆ ಒಂದು ಇವೆಂಟ್ ಹೆಂಗಿತ್ತು ಅಂತ ಹೇಳಿದ್ರೆ, ನನಗೆ ಏನಾಗ್ತಿದೆ ಲೈಫಲ್ಲಿ ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಲಿಟ್ರಲಿ ಒಂದು 10ರಿಂದ 15 ನಿಮಿಷ ಬೇಕಾಗಿತ್ತು. ಜೀವನ ಪೂರ್ತಿ ನನ್ನ ಕೈ ಹಿಡ್ಕೊಂಡು ನನ್ನ ಜೊತೆಲೇ ಇರಿ. ಎಷ್ಟೇ ಫೈಟ್ ಆದ್ರೂ ನನಗ್ ನೀನೇ ಬೇಕು, ನಿನಗ್ ನಾನೇ ಬೇಕು. ನಿಮ್ಮನ್ನ ಖುಷಿಯಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನನ್ನ. ಸೊ ಪ್ರಪಂಚದ ನಿಯಮ, ಗಂಡ್ಮಕ್ಳೇ ಇದಕ್ಕೆಲ್ಲ ಮೊದಲನೇ ಹೆಜ್ಜೆ. ಇಷ್ಟೆಲ್ಲ ಬಿಲ್ಡಪ್ ಬೇಡ, ಒಂದ್ ನಿಮಿಷ. ಹೌದು, ಫಸ್ಟ್ ಇಂಟ್ರೆಸ್ಟ್ ತೋರಿಸಿದ್ ಇವ್ರೇನೆ. ಲವ್ ಮಾಡೋಣ, ಮದ್ವೆನು ಪ್ರಪೋಸ್ ಮಾಡಿದ್ರು, ಇಲ್ಲ ಅದು ಹೆಂಗ್ ಮರ್ತೋಗಕ್ಕಾಗತ್ತೆ? ಇಲ್ಲ ಒಂದು ಶಾರ್ಟ್ ಮಧ್ಯದಲ್ಲೇ ಕುತ್ಕೊಂಡು ಒಂದ್ ಕಾರಲ್ಲಿ ಮದ್ವೆ ಪ್ರಪೋಸ್ ಕೂಡ ಕೊಟ್ಟಿದ್ರು. ಸೊ ಆದ್ರೆ ಅದೆಲ್ಲಾನು ಆ ಟೈಮಲ್ಲಿ ಅಂದ್ರೆ ಇನ್ನ ನಾವು ಅಷ್ಟು ಸೀರಿಯಸ್ ಆಗಿರ್ಲಿಲ್ಲ, ಕಮಿಟ್ ಆಗಿರ್ಲಿಲ್ಲ. ಇಂಟ್ರೆಸ್ಟ್ ತೋರಿಸಿದ್ದವ್ರೆ, ಆದ್ರೆ ಅದು ಸೀರಿಯಸ್ ಆಗೋದಕ್ಕೆ ಕಾರಣ ಒಂದು ದಿನ ನಾನು ಶೂಟಿಂಗ್ ಸೆಟ್ ಅಲ್ಲಿ ಅದು ಫಸ್ಟ್ ಫ್ಲೋರ್ ಅಲ್ಲಿ ಇವರು ಸ್ವಲ್ಪ ಟೈಮಲ್ಲಿ ಹೆಂಗಿದ್ರು ಅಂತಂದ್ರೆ, ಇದೆಲ್ಲ ತುಂಬಾ ಆಗಿದೆ ಎಲ್ಲರ ಲೈಫಲ್ಲೂ ಆಗಿರೋ ತರ. ಇಂಟ್ರೆಸ್ಟ್ ತೋರಿಸಿದ್ರು, ನಾನು ಇಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಒಂದು ದಿನ ಇವರು ಅವ್ರ ಲೈಫಲ್ಲಿ ಇಲ್ಲ, ಇನ್ನೇನು ರಿಲೇಶನ್ಶಿಪ್ ಇಲ್ಲ ಅಂತ ಹೋಪ್ಸ್ ಕಳ್ಕೊಂಡಾಗ, ಇಲ್ಲ ರಿಲೇಶನ್ಶಿಪ್ ಆಗುತ್ತೆ, ಮಾಡೋಣ ಅಂದ್ರೆ ಇದನ್ನ ವರ್ಕ್ ಮಾಡೋಣ ಅಂತ ಒಂದು ಪ್ರಾಮಿಸ್ ಮಾಡಿ ನಮ್ಮ ರಿಲೇಶನ್ಶಿಪ್ ಸೀರಿಯಸ್ ಆಗಿ ಸ್ಟಾರ್ಟ್ ಆಗಿದ್ದ ದಿನ ಅದೇನೆ. ಎಕ್ಸಾಕ್ಟ್ಲಿ. ನನಗೆ ಲೈಫು, ಇನ್ನೊಂದು ಕೆರಿಯರು, ಫಿನಾನ್ಷಿಯಲು ಇದೆಲ್ಲಾನು ಒಂಥರ ಫಾಲ್ ಅಪಾರ್ಟ್ ಅನ್ನೋ ಹತ್ರ ಇತ್ತು. ಸೊ ಇದ್ರ ಬಗ್ಗೆ